ಇನ್ನು ಬೆಳಗಾವಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೂ ಮೊದಲೇ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದು ಹೋಯಿತು. ಸರ್ಕಾರ ಬೀಳಿಸುವಂತ ಬಗ್ಗೆ ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿದ್ದಂತ ಸಚಿವ ರಮೇಶ್ ಜಾರಕಿಹೊಳಿ ಮಹಾರಾಷ್ಟ್ರದಲ್ಲಿದ್ದರೆ ಸರ್ಕಸ್ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ತಮ್ಮ ಬೆಂಬಲಿಗರಿಗೆ ಕೊಡಿಸಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ರೂ ಕೂಡ ಸೋಲನ್ನು ಕಂಡ್ರು. ಆದರೆ ಸತೀಶ್ ಜಾರಕಿಹೊಳಿ ಪಿಎಲ್ಡಿ ಚುನಾವಣೆಯಲ್ಲಿ ಸೋತರೂ ಕೂಡ ಗೆಲುವಿನ ನಗೆ ಬೀರಿದ್ರು. ಫೈನಲ್ ಆಗಿ ಮಹದೇವ್ ಪಾಟೀಲ್ ಪಿಎಲ್ಡಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಬಾಪುಗೌಡ ಜಮಾದಾರ್ ಆಯ್ಕೆಯಾದರು. ಇನ್ನೇನು ಸರ್ಕಾರವನ್ನೇ ಬೀಳಿಸುವಂತ ಮಟ್ಟಕ್ಕೆ ಹೇಳಿಕೆ ಕೊಟ್ಟಿದ್ದಂತ ಜಾರಕಿಹೊಳಿ ಬ್ರದರ್ಸ್ ಮತ್ತು ಹೆಬ್ಬಾಳ್ಕರ್ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕಮ್ಯುನಿಕೇಷನ್ ಗ್ಯಾಪ್ ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶಿಸುವಂತ ಮೂಲಕ ಬೆಳಗಾವಿ ಜಿದ್ದಾಜಿದ್ದಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ. ಹಾಗಿದ್ರೆ ಸಂಧಾನ ಸಕ್ಸಸ್ ಆದ್ಮೇಲೆ ಖಂಡ್ರೆ ಹೇಳಿದ್ದೇನು, ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ರು, ಇನ್ನು ಹೆಬ್ಬಾಳ್ಕರ್ ಅವರ ರಿಯಾಕ್ಷನ್ ಏನಿತ್ತು, ಬನ್ನಿ ನೋಡ್ಕೊಂಬರೋಣ. ಬೆಳಗಾವಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಸ್ವಲ್ಪ ಅಭಿಪ್ರಾಯ ಭೇದದಿಂದ, ಸಂವಹನದ ಕೊರತೆಯಿಂದ ಮುಂದೂಡಲಾಗಿತ್ತು. ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಎಲ್ಲರ ಜೊತೆಯಲ್ಲಿ ಮಾತನಾಡಿ ಚರ್ಚೆ ಮಾಡಿ ಅತ್ಯಂತ ಸೌಹಾರ್ದಯುತದಿಂದ ಈ ಒಂದು ವಿಷಯವನ್ನು ಬಗೆಹರಿಸಲಾಗಿದೆ. ಇದೆಲ್ಲ ಅವಿರೋಧವಾಗಿ ಮಾನ್ಯ ಮಹದೇವ್ ಪಾಟೀಲ್ ರವರು ನಾಮಾಂಕನ ಪತ್ರವನ್ನು ಹಾಕಿದ್ದಾರೆ. ಉಪಾಧ್ಯಕ್ಷರಾಗಿ ಬಾಪು ಸಾಹೇಬ್ ಜಮಾದಾರ್ ಅವರು ನಮ್ಮ ಕಡೆಯಿಂದ ಅಭ್ಯರ್ಥಿಯಾಗಿದ್ದಾರೆ. ಮತ್ತೆ ವಿರೋಧದಲ್ಲಿ ಯಾರೂ ಅಭ್ಯರ್ಥಿ ಇಲ್ಲದ ಕಾರಣ ಇವರಿಬ್ಬರು ಅವಿರೋಧವಾಗಿ ಆಯ್ಕೆ ಆಗಲಿದ್ದಾರೆ. ಹೀಗಾಗಿ ವರಿಷ್ಠರ ಒಂದು ಸೂಚನೆಯಂತೆ ಇದು ಸಮಸ್ಯೆ ಬಗೆಹರಿದಿದೆ. ಬೆಳಗಾವಿ ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಮತವಿಲ್ಲ, ಯಾವುದೇ ಭಿನ್ನಾಭಿಪ್ರಾಯನೂ ಇಲ್ಲ. ಈ ವಿಷಯ ಸರ್ಕಾರಕ್ಕೆ ಯಾವುದೇ ಇದ್ರ ಬಗ್ಗೆ ಸಮಸ್ಯೆನೂ ಇಲ್ಲ, ಅಪಾಯನೂ ಇಲ್ಲ. ಮತ್ತೆ ಈ ವಿಷಯ ಸುಖಾಂತ್ಯ ಆಗಿದೆ. ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳಿಗೂ ಅಭಿನಂದಿಸುತ್ತೇನೆ. ನಾವು ಕಳೆದ ಒಂದು ವಾರದಿಂದ ಕೂಡ ಹೇಳ್ತಾ ಇದ್ವಿ, ಪದೇ ಪದೇ ಇದು ಸ್ಥಳೀಯ ಸಮಸ್ಯೆವಾಗಿದೆ, ಸ್ಥಳೀಯ ಮುಖಂಡರಲ್ಲಿ ನಾವು ಬಗೆಹರಿಸಿಕೊಳ್ತೇವೆ ಅಂತ ಪದೇ ಪದೇ ನಾನು ಹೇಳಿದ್ದೀನಿ. ಅದರಲ್ಲಿ ಏನು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಈಗ ನಾವು ಸ್ಥಳೀಯ ಮುಖಂಡರು ಕೂತಿದ್ದೀವಿ, ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ಪರಿಹಾರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಕಾರ್ಯಾಧ್ಯಕ್ಷ ಹೇಳಿದಂಗೆ ಕಮ್ಯುನಿಕೇಶನ್ ಗ್ಯಾಪ್ ನಿಂದ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ. ಬೋತ್ ಸೈಡ್ ಖಂಡಿತ ಆಗಿದೆ. ರಮೇಶ್ ಜಾರಕಿಹೊಳಿ ಅವರ ಸಲಹೆಗಳನ್ನ ಇದ್ದಷ್ಟು ಕಾರ್ಯಾಧ್ಯಕ್ಷರು ಮಾತಾಡಿದರೆ, ನಾನು ಕೂಡ ಮಾತಾಡಿದ್ದೇವೆ. ಇಲ್ಲಿ ಹರ್ಟ್ ಆಗುವಂತ ಯಾರಿಗೂ ಪ್ರಶ್ನೆ ಇಲ್ಲ ಅಂದಾಗ ಇದು ಸಾಲ್ವ್ ಆಗಿದೆ ಅಂತ ಮುಂದಿನ ಯಾವುದೇ ನಿರ್ಧಾರ ಇಲ್ಲ. ನಮ್ಮ ಪಕ್ಷದ ಮುಖಂಡರು ಕೂಡ ನಮಗೆ ಸೂಚನೆ ನೀಡಿದ್ರು, ಮುಖಂಡರು ಬೆಂಗಳೂರಿಂದ. ಸೊ ಅದಕ್ಕೆ ನಾವು ಬಗೆಹರಿಸಿದ್ವಿ. ಖಂಡಿತ ಲೋಕಸಭೆಯಲ್ಲಿ ನಾವು ಹೇಳಿದಿಲ್ಲ, ಇಂಥ ಚುನಾವಣೆ ಈಗಾಗಲೇ ಬಹಳಷ್ಟು ಮಾಡಿದೀವಿ. ನಾವು ಮುಂಚೆನೂ ಹೇಳಿದ್ದೀವಿ, ನಾವೆಲ್ಲ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. ಇಲ್ಲ, ಈಗೂ ನೀವು ಗೋಕಾಕ್ ಚುನಾವಣೆ ತಗೊಂಡ್ಬಂದ್ರೆ ಕಳೆದ 20 ವರ್ಷಗಳಿಂದ ಅಲ್ಲಿ ಪಕ್ಷೇತರ, ಇವತ್ತೇನು ಹೊಸದಲ್ಲ. ಲಾಸ್ಟ್ 20 years ಇಂದ ಅಲ್ಲಿ ಸಿಂಬಲ್ ಮ್ಯಾಗ ಚುನಾವಣೆ ಆಗಿಲ್ಲ, ಹೊಸದಲ್ಲ. ಮತ್ತು ಬೆಳಗಾವಿ ಚುನಾವಣೆ ಪೀರಿಯಡ್ ಆಗಿದ್ದು ಕೂಡ ಇದು ಪಕ್ಷದ ಮೇಲೇನಾಗಿಲ್ಲ, ಇದು ವೈಯಕ್ತಿಕ ಮ್ಯಾಗ ಆಗಿದೆ. ಹೀಗಾಗಿ ಇಲ್ಲಿ ಪಕ್ಷ ಪ್ರಶ್ನೆ ಬಂದಿಲ್ಲ. ಸೊ ಹೀಗಾಗಿ ಒಮ್ಮತ ವಿರೋಧ ಆಯ್ಕೆ ಮಾಡಿದ್ರೆ ಯಾವುದೇ ತಪ್ಪೇನಿಲ್ಲ, ತೊಂದರೆ ಇಲ್ಲ. ಒಮ್ಮತದ ನಮ್ಮದೆಲ್ಲ ಅವ್ರದೆಲ್ಲ ಒಮ್ಮತದ ಅಭ್ಯರ್ಥಿಗಳಾಗಿದ್ದಾರೆ. ಸಂತೋಷ, ಸುಖಾಂತ್ಯ ಆಗಿದೆ. ನಾನು ಇಷ್ಟೇ ಹೇಳಬಯಸ್ತೀನಿ, ತೀರಾ ಪರ್ಸನಲ್ ಟೀಕೆಗಳಿಗೆ ಉತ್ತರ ನಾನು ಕೊಡೋದಿಲ್ಲ, ಭಗವಂತ ಇದ್ದಾನೆ. ಒಮ್ಮತದ ನಮ್ಮದೆಲ್ಲ ಅವ್ರದೆಲ್ಲ ಒಮ್ಮತದ ಅಭ್ಯರ್ಥಿಗಳಾಗಿದ್ದಾರೆ. ಸಂತೋಷ, ಸುಖಾಂತ್ಯ ಆಗಿದೆ. ನಾನು ಇಷ್ಟೇ ಹೇಳಬಯಸ್ತೀನಿ, ತೀರಾ ಪರ್ಸನಲ್ ಟೀಕೆಗಳಿಗೆ ಉತ್ತರ ನಾನು ಕೊಡೋದಿಲ್ಲ, ಭಗವಂತ ಇದ್ದಾನೆ. ಇನ್ನು ಮಹಾಂತೇಶ್ ಪಾಟೀಲ್ ಇಲ್ಲ ಅಂದ್ರೆ ಬಾಪುಗೌಡ ಪಾಟೀಲ್ಗೆ ಅಧ್ಯಕ್ಷ ಸ್ಥಾನ ಕೊಡಿಸುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯತ್ನವನ್ನ ಮಾಡಿದ್ರು. ಬಾಪುಗೌಡ ಪಾಟೀಲ್ ಜಾರಕಿಹೊಳಿ ಬಣದಿಂದ ಹೆಬ್ಬಾಳ್ಕರ್ ಬಣ ಸೇರಿದ್ರು. ಮಹಾಂತೇಶ್ ಪಾಟೀಲ್ ವಿಧಾನಸಭೆ ಚುನಾವಣೆಯಲ್ಲಿ ಜಾರಕಿಹೊಳಿ ವಿರುದ್ಧ ಕೆಲಸ ಮಾಡಿದ್ರು. ಆದ್ರೆ ಇಬ್ಬರಿಗೂ ಕೂಡ ಅಧ್ಯಕ್ಷ ಸ್ಥಾನವನ್ನು ತಪ್ಪಿಸುವಲ್ಲಿ ಸಕ್ಸಸ್ ಆಗಿದ್ದು ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ಮೂಲಕ ಒತ್ತಡ ಹಾಕಿಸಿ ಹೆಬ್ಬಾಳ್ಕರ್ ಬಣವನ್ನ ಜಾರಕಿಹೊಳಿ ಬ್ರದರ್ಸ್ ಮಣಿಸಿದ್ರು. ಆ ಮೂಲಕ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದು ವಿವಾದವನ್ನೆಲ್ಲ ಹೈಕಮಾಂಡ್ ಮೆತ್ತಗೆ ಮಾಡಿದೆ. ಇದೀಗ ಏನು ಬೆಳಗಾವಿಯ ಒಂದು ಬ್ಯಾಟಲ್ನಲ್ಲಿ ಫೈನಲಿ ಈಗ ಸೋತು ಕೂಡ ಗೆದ್ದಿದ್ದು ಜಾರಕಿಹೊಳಿ ಬ್ರದರ್ಸ್ ಅಂತ ಹೇಳಬೇಕು. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವಂತಹ ಒಂದು ಪ್ರಯತ್ನ ಆಯಿತು. ಅದರಲ್ಲಿ ಸಫಲರಾದರೂ ಕೂಡ ಬಾಪುಗೌಡ ಪಾಟೀಲ್ ಜಾರಕಿಹೊಳಿ ಬಣದಿಂದ ಹೆಬ್ಬಾಳ್ಕರ್ ಬಣಕ್ಕೆ ಶಿಫ್ಟ್ ಆಗಿದ್ರು.
ಅದಾದ ಮೂಲಕ ಈಗ ಹೈಕಮಾಂಡ್ ಚಾಣಾಕ್ಷತನದಿಂದ ಈಗ ಹೆಬ್ಬಾಳ್ಕರ್ ಅವ್ರನ್ನ ಸೈಲೆಂಟ್ ಮಾಡಿದೆ. ಸೋಲಿನಲ್ಲೂ ಕೂಡ ಒಂದು ರೀತಿಯಾಗಿ ಸತೀಶ್ ಜಾರಕಿಹೊಳಿ ತೃಪ್ತಿಯನ್ನ ಕಂಡಿದ್ದಾರೆ. ಅಧ್ಯಕ್ಷ ಸ್ಥಾನ ತಪ್ಪಿಸುವಲ್ಲಿ ಸತೀಶ್ ಅವರು ಈಗ ಬಾಪುಗೌಡ ಪಾಟೀಲ್ಗೇನೋ ಈ ಹಿಂದೆ ಅವರೇ ಅಧ್ಯಕ್ಷರಾಗ್ತಾರೆ ಅನ್ನೋ ಒಂದಷ್ಟು ಮಾತಿತ್ತು. ಆದರೆ ಅದನ್ನ ತಪ್ಪಿಸುವಲ್ಲಿ ಸತೀಶ್ ಜಾರಕಿಹೊಳಿ ಈಗ ಸಕ್ಸಸ್ಫುಲ್ ಆಗಿದ್ದಾರೆ. ಆ ಮೂಲಕ ಒಂದು ರೀತಿ ಹೆಬ್ಬಾಳ್ಕರ್ ಅವರಿಗೆ ಗೆದ್ರೂ ಕೂಡ ಒಂದ್ ಕಡೆ ಸೋತಂತ ಒಂದು ಭಾವನೆ ಮೂಡುವಂತಾಗಿದೆ.